ಈ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿಯಲ್ಲಿ ಹೆಚ್ಚುತ್ತಿರುವ ಅಪಘಾತಗಳನ್ನು ತಡೆಯಬೇಕಿದೆ. ನಮ್ಮ ಸ್ಥಳೀಯ ಯುವಕ ಯುವತಿಯರು, ಇನ್ನು ಮೀಸೆ ಮೂಡದ ಯುವಕರು, ಅಪ್ರಾಪ್ತ ಹೆಣ್ಣು ಹುಡುಗಿಯರು ಸುಮಾರು 15ರಿಂದ ಹಿಡಿದು 35 ವರ್ಷದ ಒಳಗಿನವರೇ ತಾಲೂಕಿನ ಪ್ರತಿಶತ 85ರಷ್ಟು ಅಪಘಾತಕ್ಕೆ ಈಡಾಗ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದೇ ಇರುವುದು, ಜತೆಗೆ 3 ಜನ ಕುಳಿತು ಬೇಕಾಬಿಟ್ಟಿಯಾಗಿ ತಿರುಗಾಡುವುದು, ವೀಲಿಂಗ್, ಜತೆಗೆ ನಶೆಯಲ್ಲಿ ವಾಹನ ಚಾಲನೆ ಮಾಡುವುದು ಇವೆಲ್ಲವೂ ಸಹ ಮಾಮೂಲಿಯಾಗಿ ಬಿಟ್ಟಿವೆ. ಮಿತಿ ಮೀರಿದ ಅತಿ ವೇಗ ಹೊಂದಿರುವ ಹೊಸ ಕಂಪನಿಗಳ ವಾಹನಗಳು ಮಾರ್ಕೆಟ್ಗೆ ಬಂದಿದ್ದಲ್ಲದೆ ಪಾಲಕರು ಅತಿಯಾದ ಮಕ್ಕಳ ಮೇಲಿನ ಪ್ರೀತಿಯಿಂದ ಅಪ್ರಾಪ್ತರಿಗೆ ವಯಸ್ಸಿಗೆ ಬರುವ ಮೊದಲೇ ವಾಹನವನ್ನ ಕೊಡಿಸುವುದು ಸಹ ಒಂದು ಮುಖ್ಯ ಕಾರಣವಾಗಿದೆ. ಇಂತಹ ಅನಾಹುತಗಳಿಗೆ ಅಪಘಾತಕ್ಕೆ ಎಡೆಮಾಡಿಕೊಡುತ್ತಿವೆ ಎಂಬುದು ಆರೋಗ್ಯ ಮತ್ತು ಪೊಲೀಸರ ಮೂಲಗಳು ದೃಢಪಡಿಸುತ್ತಿವೆ. ದ್ವಿಚಕ್ರ ಸವಾರರು ವಾಹನ ಚಲಾಯಿಸುವ ವೇಳೆ ಉಗುಳುವುದು ಒಂದು ಚಟ. ಬಾಯಲ್ಲಿ ಇರುವುದನ್ನೆಲ್ಲ ಅಕ್ಕಪಕ್ಕದಲ್ಲಿ ಹಿಂದೆ ಯಾರು ಬರುತ್ತಿದ್ದಾರೆ, ಯಾರಿದ್ದಾರೆ ಎನ್ನುವ ಪರಿವೇ ಇಲ್ಲದೆ ಉಗಿಯುತ್ತಾರೆ. ಅವರ ಹಿಂದೆ ಬರುವ ಸವಾರರಿಗೆ ಅಭಿಷೇಕ ಖಚಿತ. ಅದನ್ನು ತಪ್ಪಿಸಿಕೊಳ್ಳಲು ಹೋಗಿ ಅದೆಷ್ಟೋ ಅಪಘಾತಗಳಿಗೆ ಕಾರಣವಾಗಿವೆ. ಹೆಚ್ಚುತ್ತಿರುವ ಅಪಘಾತಗಳಿಗೆ ಸ್ವಯಂ ನಿಯಂತ್ರಣ ತಂದುಕೊಳ್ಳಬೇಕಿದೆ. ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕಿದೆ. ಇನ್ನು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಸಮಯ ಪ್ರಜ್ಞೆ ಕೂಡ ಇರಬೇಕು. ಟಿಪ್ಪರ್ಗಳ ಆಟಾಟೋಪ ಕೂಡ ಮಿತಿಮೀರಿದ್ದು, ಇದಕ್ಕೆ ಕಡಿವಾಣ ಹಾಕಬೇಕಾದ ಮಾಲೀಕರು, ಪೊಲೀಸರು ನಿದ್ದೆಗೆ ಜಾರಿದ್ದಾರೆಯೇ ಎಂದು ಜನ ಆಡಿಕೊಳ್ಳುತ್ತಿದ್ದಾರೆ. ಕಡಿವಾಣ ಹಾಕಬೇಕಾದ ಮಾಲೀಕರು ಸಹ ಕುಡುಕ ಚಾಲಕರನ್ನ ದೂರ ಇಟ್ಟರೆ ಒಳಿತು. ವಾಹನ ಚಾಲಕರು ಸಹ ಎಚ್ಚರದಿಂದ ವಾಹನವನ್ನ ಚಲಾಯಿಸಬೇಕು. ಜತೆಗೆ ಶಬ್ದ ಮಾಲಿನ್ಯ ತಡೆಗಟ್ಟಲು ಅಗತ್ಯ ಕ್ರಮ ಜರುಗಿಸಬೇಕಾದ ಅನಿವಾರ್ಯತೆ ಎಂದಿಗಿಂತ ಇಂದು ಅಗತ್ಯವಾಗಿದೆ. ಇದಕ್ಕೆ ಸಂಬಂಧಿಸಿದ ಇಲಾಖೆಯವರು ಪೊಲೀಸರೊಂದಿಗೆ ಸಹಕರಿಸಬೇಕು ಎಂಬುದು ಜನರ ಆಗ್ರಹವಾಗಿದೆ.